ಓಂ ಶಾಂತಿ. ವಾಣಿ ಡೇಟು 25/5/2025. ಪ್ರಾತಃ ಮುರಳಿ. ಓಂ ಶಾಂತಿ. ಅವ್ಯಕ್ತ ಬಾಬ್ದಾದ. ರಿವೈಸ್ಡ್ ವಾಣಿ 4/9/2020. ಶಿಕ್ಷಣದ ಜೊತೆಗೆ ಕ್ಷಮೆ ಮತ್ತು ದಯೆಯನ್ನು ಅಳವಡಿಸಿಕೊಳ್ಳಿ. ಆಶೀರ್ವಾದ ಕೊಡಿ, ಆಶೀರ್ವಾದವನ್ನು ತೆಗೆದುಕೊಳ್ಳಿ. ಆಗ ತಮ್ಮ ಮನೆಯು ಆಶ್ರಮವಾಗಿ ಬಿಡುವುದು. ಇಂದು ಬಾಬ್ದಾದ ಸರ್ವ ಮಕ್ಕಳ ಮಸ್ತಕದಲ್ಲಿ ಪವಿತ್ರತೆಯ ರೇಖೆಗಳನ್ನು ನೋಡುತ್ತಿದ್ದಾರೆ. ಏಕೆಂದರೆ ಬ್ರಾಹ್ಮಣ ಜೀವನದ ತಳಹದಿಯು ಪವಿತ್ರತೆಯಾಗಿದೆ. ಪವಿತ್ರತೆಯ ರೇಖೆಗಳು ಯಾವುದಾಗಿದೆ ತಿಳಿದುಕೊಂಡಿದ್ದೀರಾ? ಪವಿತ್ರತೆಯು ಸರ್ವರಿಗೆ ಪ್ರಿಯವಾಗಿದೆ. ಪವಿತ್ರತೆಯು ಸುಖ, ಶಾಂತಿ, ಪ್ರೇಮ, ಆನಂದದ ಜನನಿಯಾಗಿದೆ. ಪವಿತ್ರತೆಯು ಮಾನವನ ಸತ್ಯ ಶೃಂಗಾರವಾಗಿದೆ. ಪವಿತ್ರತೆ ಇಲ್ಲವೆಂದರೆ ಮಾನವ ಜೀವನಕ್ಕೆ ಬೆಲೆ ಇಲ್ಲ. ಹೇಗೆ ನೋಡುತ್ತೀರಿ? ದೇವತೆಗಳು ಪವಿತ್ರರಾಗಿದ್ದಾರೆ, ಆದ್ದರಿಂದ ಮಾನನೀಯ ಮತ್ತು ಪೂಜ್ಯನೀಯರಾಗಿದ್ದಾರೆ. ಪವಿತ್ರತೆ ಇಲ್ಲವೆಂದರೆ ಅಂತಹ ಮಾನವ ಜೀವನವನ್ನು ನೀವು ಇಂದು ನೋಡುತ್ತಿದ್ದೀರಿ. ಬಾಬ್ದಾದ ತಾವೆಲ್ಲ ಮಕ್ಕಳಿಗೆ ಬ್ರಾಹ್ಮಣ ಜೀವನದ ಇದೇ ವರದಾನವನ್ನು ಕೊಟ್ಟರು. ಪವಿತ್ರ ಭವ, ಯೋಗಿ ಭವ. ಯಾವ ಆತ್ಮನಲ್ಲಿ ಪವಿತ್ರತೆವಿದೆಯೋ ಅವರ ಚಲನೆ, ವಲನೆ, ಚೆಹರೆ ಹೊಳೆಯುತ್ತದೆ. ಆದ್ದರಿಂದ ಪವಿತ್ರತೆಯೇ ಜೀವನವನ್ನು ಶ್ರೇಷ್ಠ ಮಾಡುವಂಥದ್ದಾಗಿದೆ. ವಾಸ್ತವದಲ್ಲಿ ತಾವೆಲ್ಲ ಮಕ್ಕಳ ಆದಿ ಸ್ವರೂಪವೇ ಪವಿತ್ರತೆಯಾಗಿದೆ. ಅನಾದಿ ಸ್ವರೂಪವೂ ಪವಿತ್ರತೆಯಾಗಿದೆ. ಇಂತಹ ಪವಿತ್ರ ಆತ್ಮಗಳ ವಿಶೇಷತೆಗಳೆಂದರೆ ಅವರ ಜೀವನದಲ್ಲಿ ಪವಿತ್ರತೆಯ ವ್ಯಕ್ತಿತ್ವವು ಕಂಡುಬರುತ್ತದೆ. ಪವಿತ್ರತೆಯ ರಿಯಾಲಿಟಿ, ಪವಿತ್ರತೆಯ ರಾಯಲ್ಟಿ ಚಲನೆ ಮತ್ತು ಚೆಹರೆಯಲ್ಲಿ ಕಾಣಿಸುತ್ತದೆ. ಈ ರೇಖೆಗಳು ಜೀವನದ ಶೃಂಗಾರವಾಗಿದೆ, ರಿಯಾಲಿಟಿಯಾಗಿದೆ. ನಾನು ಆದಿ ಸ್ವರೂಪನಾಗಿದ್ದೇನೆ. ಈ ಸ್ಮೃತಿಯಿಂದ ಸಮರ್ಥನಾಗಿ ಬಿಡುತ್ತಾರೆ. ರಾಯಲ್ಟಿಯಾಗಿದೆ. ಸ್ವಯಂ ಸ್ವಮಾನದಲ್ಲಿದ್ದು ಪ್ರತಿಯೊಬ್ಬರಿಗೆ ಸನ್ಮಾನ ನೀಡಿ ನಡೆಯುವರು. ಪರ್ಸನಾಲಿಟಿಯಾಗಿದೆ. ಸದಾ ಸಂತುಷ್ಟತೆ ಮತ್ತು ಪ್ರಸನ್ನತೆ. ಸ್ವಯಂ ಸಂತುಷ್ಟ ಮತ್ತು ಅನ್ಯರನ್ನು ಸಂತುಷ್ಟಪಡಿಸುವವರು. ಪವಿತ್ರತೆಯಿಂದ ಬಹಳಷ್ಟು ಪ್ರಾಪ್ತಿಗಳಿವೆ. ಬಾಬ್ದಾದ ತಾವೆಲ್ಲ ಮಕ್ಕಳಿಗೆ ಏನೇನು ಪ್ರಾಪ್ತಿಗಳನ್ನು ಮಾಡಿಸಿದ್ದಾರೆ ಅದನ್ನು ತಿಳಿದುಕೊಂಡಿದ್ದೀರಲ್ಲವೇ? ಎಷ್ಟೊಂದು ಖಜಾನೆಗಳಿಂದ ಸಂಪನ್ನ ಮಾಡಿದ್ದಾರೆ. ಒಂದು ವೇಳೆ ಪ್ರಾಪ್ತಿಗಳನ್ನು ಸ್ಮೃತಿಯಲ್ಲಿಟ್ಟುಕೊಂಡರೆ ಸಂಪನ್ನರಾಗಿ ಬಿಡುವಿರಿ. ಎಲ್ಲದಕ್ಕಿಂತ ಮೊದಲ ಖಜಾನೆಯನ್ನು ಕೊಟ್ಟಿದ್ದಾರೆ, ಜ್ಞಾನದ ಖಜಾನೆ. ಇದರಿಂದ ಜೀವನದಲ್ಲಿರುತ್ತಾ ದುಃಖ, ಶಾಂತಿಯಿಂದ ಮುಕ್ತರಾಗಿ ಬಿಡುತ್ತೀರಿ. ವ್ಯರ್ಥ ಸಂಕಲ್ಪ, ನಕಾರಾತ್ಮಕ ಸಂಕಲ್ಪ, ವಿಕಲ್ಪ, ವಿಕರ್ಮದಿಂದ ಮುಕ್ತರಾಗಿ ಬಿಡುತ್ತೀರಿ. ಒಂದು ವೇಳೆ ಯಾವುದೇ ವ್ಯರ್ಥ ಸಂಕಲ್ಪ ಹಾಗೂ ವಿಕಲ್ಪವು ಬಂದರೂ ಸಹ ಜ್ಞಾನದ ಬಲದಿಂದ ವಿಜಯಿಗಳಾಗಿ ಬಿಡುತ್ತೀರಿ. ಎರಡನೆಯ ಖಜಾನೆಯಾಗಿದೆ ನೆನಪು, ಯೋಗ. ಇದರಿಂದ ಶಕ್ತಿಗಳ ಪ್ರಾಪ್ತಿಯಾಗುತ್ತದೆ ಮತ್ತು ಶಕ್ತಿಗಳ ಆಧಾರದಿಂದ ಸರ್ವ ಸಮಸ್ಯೆಗಳನ್ನು, ಸರ್ವ ವಿಘ್ನಗಳನ್ನು ಸಹಜವಾಗಿ ಪಾರು ಮಾಡುತ್ತೀರಿ. ಮೂರನೆಯ ಖಜಾನೆಯಾಗಿದೆ ಧಾರಣೆಗಳ ಖಜಾನೆ. ಇದರಿಂದ ಸರ್ವ ಗುಣಗಳ ಪ್ರಾಪ್ತಿಯಾಗುತ್ತದೆ. ನಾಲ್ಕನೆಯ ಖಜಾನೆಯಾಗಿದೆ ಸೇವೆಯ ಖಜಾನೆ. ಸೇವೆ ಮಾಡುವುದರಿಂದ ಯಾರ ಸೇವೆ ಮಾಡುತ್ತೀರೋ ಅವರ ಆಶೀರ್ವಾದಗಳು ಸಿಗುತ್ತವೆ, ಖುಷಿಯು ಪ್ರಾಪ್ತಿಯಾಗುತ್ತದೆ. ತಂದೆಯ ಮೂಲಕ ಇಷ್ಟೊಂದು ಖಜಾನೆಗಳು ಮಕ್ಕಳಿಗೆ ಪ್ರಾಪ್ತಿಯಾಗುತ್ತದೆ. ತಂದೆಯು ಎಲ್ಲರಿಗೆ ಒಂದೇ ರೀತಿಯಾಗಿ ಖಜಾನೆಗಳನ್ನು ಕೊಡುತ್ತಾರೆ. ಕೆಲವರಿಗೆ ಕಡಿಮೆ, ಕೆಲವರಿಗೆ ಹೆಚ್ಚು ಕೊಡುವುದಿಲ್ಲ. ಆದರೆ ತೆಗೆದುಕೊಳ್ಳುವುದರಲ್ಲಿ ಅಂತರವಾಗಿ ಬಿಡುತ್ತದೆ. ಕೆಲವು ಮಕ್ಕಳಂತೂ ಖಜಾನೆಗಳನ್ನು ಪ್ರಾಪ್ತಿ ಮಾಡಿಕೊಂಡು ತಿನ್ನುತ್ತಾ, ಕುಡಿಯುತ್ತಾ, ಮಜಾ ಮಾಡುತ್ತಾ, ಮೋಜಿನಲ್ಲಿಯೇ ಎಲ್ಲವನ್ನು ಸಮಾಪ್ತಿ ಮಾಡುತ್ತಾರೆ. ಇನ್ನು ಕೆಲವರು ತಿನ್ನುತ್ತಾ, ಕುಡಿಯುತ್ತಾ, ಮೋಜಿನ ಆಚರಿಸುತ್ತಾ ಖಜಾನೆಯನ್ನು ಜಮಾ ಮಾಡಿಕೊಳ್ಳುತ್ತಾರೆ. ಇನ್ನು ಕೆಲವರು ಕಾರ್ಯದಲ್ಲಿ ತೊಡಗಿಸುತ್ತಾರೆ, ಆದರೆ ಇನ್ನೂ ಹೆಚ್ಚಿಸಿಕೊಳ್ಳುತ್ತಾ ಹೋಗುತ್ತಾರೆ. ಹೆಚ್ಚಿಸಿಕೊಳ್ಳುವ ಬೀಗದ ಕೈಯಾಗಿದೆ ಖಜಾನೆಯನ್ನು ಸ್ವಯಂನ ಪ್ರತಿ ಮತ್ತು ಅನ್ಯರ ಪ್ರತಿ ಉಪಯೋಗಿಸುವುದು. ಯಾರು ಉಪಯೋಗಿಸುವರೋ ಅವರು ಹೆಚ್ಚಿಸಿಕೊಳ್ಳುತ್ತಾರೆ. ಅಂದಾಗ ತಮ್ಮೊಂದಿಗೆ ತಾವು ಕೇಳಿಕೊಳ್ಳಿ, ಈ ವಿಶೇಷ ಖಜಾನೆಗಳು ಜಮಾ ಆಗಿದೆಯೇ? ಏನು ಹೇಳುತ್ತೀರಿ? ಹೌದು ಅಥವಾ ಸ್ವಲ್ಪ ಸ್ವಲ್ಪವೋ?
ಯಾರ ಬಳಿ ಈ ಖಜಾನೆಗಳು ಜಮಾ ಆಗಿವೆಯೋ ಅವರು ಸದಾ ಸಂಪನ್ನರಾಗಿರುತ್ತಾರೆ. ನೋಡಿ, ಯಾವುದೇ ಪದಾರ್ಥವು ತುಂಬಿದ್ದರೆ ಅದು ತುಳುಕುವುದಿಲ್ಲ. ಒಂದು ವೇಳೆ ತುಂಬಿಲ್ಲವೆಂದರೆ ಅದು ತುಳುಕುತ್ತದೆ, ಏರುಪೇರಾಗುತ್ತದೆ. ಯಾವುದೇ ಪದಾರ್ಥವು ಒಂದು ವೇಳೆ ಪೂರ್ಣ ರೀತಿಯಿಂದ ತುಂಬಿಲ್ಲದಿದ್ದರೆ ಅದು ತುಳುಕುತ್ತದೆ. ಹಾಗೆಯೇ ಇಲ್ಲಿಯೂ ಸಹ ಸರ್ವ ಖಜಾನೆಗಳಿಂದ ಸಂಪನ್ನವಾಗಿಲ್ಲವೆಂದರೆ ಏರಿಳಿತಗಳಾಗುತ್ತವೆ. ಅಂದಾಗ ಸದಾ ಈ ನಶೆ ಇರಲಿ. ತಂದೆಯ ಖಜಾನೆಯು ನಮ್ಮ ಜನ್ಮಸಿದ್ಧ ಅಧಿಕಾರವಾಗಿದೆ. ತಂದೆಯು ಕೊಟ್ಟರೂ ತಾವು ತೆಗೆದುಕೊಂಡಿರಿ ಅಂದ ಮೇಲೆ ಎಲ್ಲ ಖಜಾನೆಗಳು ಯಾರದಾಯಿತು? ತಮ್ಮದಾಯಿತಲ್ಲವೇ? ಅಂದ ಮೇಲೆ ಯಾರ ಬಳಿ ಖಜಾನೆಗಳಿವೆಯೋ ಅವರು ಎಷ್ಟು ಖುಷಿಯಾಗಿರುತ್ತಾರೆ. ಹೇಗೆ ಚಿಕ್ಕ ರಾಜನಿಗೆ ಮಗು ರಾಜಕುಮಾರನಿರುತ್ತಾರೆಂದರೆ ಅವನಿಗೆ ತಂದೆಯ ಬಳಿ ಏನೇನು ಖಜಾನೆಗಳಿವೆ ಎಂದು ತಿಳಿದಿರುವುದೋ ಇಲ್ಲ, ಆದರೆ ನಮ್ಮ ತಂದೆಯ ಖಜಾನೆಯು ನನ್ನ ಖಜಾನೆಯಾಗಿದೆ ಎಂದು ನಶೆ ಇರುತ್ತದೆ ಮತ್ತು ಖಜಾನೆಯ ಖುಷಿಯಲ್ಲಿರುತ್ತಾರೆ. ಒಂದು ವೇಳೆ ಖುಷಿಯು ಕಡಿಮೆ ಇರುತ್ತದೆ ಅಂದರೆ ಅದಕ್ಕೆ ಕಾರಣವೇನು? ತಂದೆಯಂತೂ ಖಜಾನೆಗಳನ್ನು ಕೊಟ್ಟಿದ್ದಾರೆ, ಕೇಳಿದಿರಲ್ಲವೇ? ಆದರೆ ಒಂದನೇ ಪ್ರಕಾರದವರು ಕೇಳುವವರಾಗಿದ್ದಾರೆ, ಎರಡನೆಯವರು ಅದನ್ನು ಸಮಾವೇಶ ಮಾಡಿಕೊಳ್ಳುವವರಾಗಿದ್ದಾರೆ. ಯಾರು ಸಮಾವೇಶ ಮಾಡಿಕೊಳ್ಳುವರೋ ಅವರು ನಶೆಯಲ್ಲಿರುತ್ತಾರೆ. ಇಂದು ಹೊಸ ಹೊಸ ಮಕ್ಕಳು ಬಂದಿದ್ದೀರಿ. ಬಾಬ್ದಾದ ತಾವು ಭಾಗ್ಯಶಾಲಿ ಮಕ್ಕಳಿಗೆ ತಮ್ಮೆಲ್ಲರ ಭಾಗ್ಯದ ಶುಭಾಶಯಗಳನ್ನು ಕೊಡುತ್ತಿದ್ದೇವೆ. ತಮ್ಮ ಭಾಗ್ಯವನ್ನು ಅರಿತುಕೊಂಡಿದ್ದೀರಾ? ಪರಮಾತ್ಮ ಪ್ರೀತಿ, ಅವಿನಾಶಿ ಪ್ರೀತಿಯು ಕೇವಲ ಒಂದು ಜನ್ಮವಷ್ಟೇ ನಡೆಯುವುದಿಲ್ಲ, ಅನೇಕ ಜನ್ಮಗಳವರೆಗೆ ಸದಾ ಪ್ರೀತಿಯು ಸ್ಥಿರವಾಗಿರುತ್ತದೆ. ಏಕೆಂದರೆ ಈಗ ನಡೆಯುತ್ತಿರುವ ಸಮಯವೂ ಸಹ ಸಂಗಮಯುಗವಾಗಿದೆ. ಈ ಸಂಗಮಯುಗವು ಭಾಗ್ಯದ ಯುಗವಾಗಿದೆ. ಸತ್ಯುಗಕ್ಕೂ ಭಾಗ್ಯವಂತ ಯುಗವೆಂದು ಹೇಳುತ್ತಾರೆ. ಆದರೆ ವರ್ತಮಾನ ಸಂಗಮಯುಗದ ಸಮಯವು ಅದಕ್ಕಿಂತಲೂ ಭಾಗ್ಯವಂತನಾಗಿದೆ. ಏಕೆ? ಈ ಸಂಗಮಯುಗದಲ್ಲಿಯೇ ತಂದೆ ಮೂಲಕ ಅಖಂಡ ಭಾಗ್ಯದ ವರದಾನ ಆಸ್ತಿಯು ಪ್ರಾಪ್ತಿಯಾಗುತ್ತದೆ. ಅಂದಾಗ ಇಂತಹ ಸಂಗಮಯುಗದಲ್ಲಿ ಭಾಗ್ಯವಂತ ಸಮಯದಲ್ಲಿ ತಾವೆಲ್ಲರೂ ತಮ್ಮ ಭಾಗ್ಯವನ್ನು ಪಡೆಯಲು ಬಂದಿದ್ದೀರಿ. ಬಾಬ್ದಾದ ಮಕ್ಕಳಿಗೆ ಒಂದು ಬಹಳ ಸಹಜ ಪುರುಷಾರ್ಥ ವಿಧಿಯನ್ನು ತಿಳಿಸುತ್ತೇವೆ. ಎಲ್ಲರೂ ಸಹಜವಾದುದನ್ನೇ ಬಯಸುತ್ತೀರಲ್ಲವೇ? ಪರಿಶ್ರಮವಾದುದನ್ನು ಬಯಸುವುದಿಲ್ಲ ಅಲ್ಲವೇ? ಈ ಮಕ್ಕಳಿಗಂತೂ ಭಾಗ್ಯದ ಸಹಜ ವಿಧಿಯು ಸಿಕ್ಕಿದೆ ಅಲ್ಲವೇ? ಎಲ್ಲದಕ್ಕಿಂತ ಸಹಜ ಮತ್ತೇನು ಮಾಡಬೇಡಿ, ಕೇವಲ ಒಂದು ಮಾತನ್ನು ಮಾಡಿರಿ. ಒಂದು ಮಾತಂತೂ ಕೇಳುತ್ತೀರಲ್ಲವೇ? ಹೌದು ಎನ್ನಿ ಅಥವಾ ಇಲ್ಲ ಎನ್ನಿರಿ. ಆಯಿತು, ಹಾಂ ಜಿ ಎಂದು ಹೇಳಿ. ಅಂದಾಗ ಎಲ್ಲದಕ್ಕಿಂತ ಸಹಜ ವಿಧಿಯಾಗಿದೆ. ಎಲ್ಲರಿಗೆ ಯಾರಾದರೂ ಸಿಗಲಿ, ಅದರಿಂದ ಆಶೀರ್ವಾದಗಳನ್ನು ಪಡೆಯಿರಿ ಮತ್ತು ಆಶೀರ್ವಾದಗಳನ್ನು ಕೊಡಿ. ಭಲೆ ಕ್ರೋಧಿಯೇ ಬರಲಿ, ಆದರೆ ತಾವು ಅವರಿಗೂ ಸಹ ಆಶೀರ್ವಾದಗಳನ್ನು ಕೊಡಿ, ಆಶೀರ್ವಾದಗಳನ್ನು ಪಡೆಯಿರಿ. ಏಕೆಂದರೆ ಆಶೀರ್ವಾದಗಳು ತೀವ್ರ ಪುರುಷಾರ್ಥದ ಬಹಳ ಸಹಜ ಯಂತ್ರವಾಗಿದೆ. ಹೇಗೆ ವಿಜ್ಞಾನದಲ್ಲಿ ರಾಕೆಟ್ ಇದೆಯಲ್ಲವೇ? ಇದು ಎಷ್ಟು ಬೇಗನೆ ಕೆಲಸ ಮಾಡಿಬಿಡುತ್ತದೆ. ಅದೇ ರೀತಿ ಆಶೀರ್ವಾದಗಳನ್ನು ಕೊಡಿ ಮತ್ತು ಆಶೀರ್ವಾದಗಳನ್ನು ತೆಗೆದುಕೊಳ್ಳಿ. ಇದು ಸಹ ಮುಂದುವರಿಯಲು ಬಹಳ ಸಹಜವಾದ ಒಂದು ಸಾಧನವಾಗಿದೆ. ಅಮೃತ ವೇಳೆ ತಂದೆಯಿಂದ ಸಹಜ ನೆನಪಿನಿಂದ ಆಶೀರ್ವಾದಗಳನ್ನು ತೆಗೆದುಕೊಳ್ಳಿ ಮತ್ತು ಇಡೀ ದಿನ ಆಶೀರ್ವಾದಗಳನ್ನು ಕೊಡಿ ಮತ್ತು ಆಶೀರ್ವಾದಗಳನ್ನು ತೆಗೆದುಕೊಳ್ಳಿ. ಇದನ್ನು ಮಾಡುತ್ತೀರಲ್ಲವೇ? ಮಾಡಬಲ್ಲಿರಾ? ಮಾಡುತ್ತೀರೆಂದರೆ ಕೈಯನ್ನೆತ್ತಿರಿ. ಯಾರಾದರೂ ಶಾಪ ಕೊಟ್ಟರೆ ಏನು ಮಾಡುತ್ತೀರಿ? ತಮಗೆ ಪದೇ ಪದೇ ತೊಂದರೆ ಕೊಟ್ಟರೆ ನೋಡಿ, ತಾವು ಪರಮಾತ್ಮನ ಮಕ್ಕಳು, ದಾತನ ಮಕ್ಕಳು, ದಾತನಾಗಿದ್ದೀರಲ್ಲವೇ? ಮಾಸ್ಟರ್ ದಾತನಾಗಿದ್ದೀರಿ ಅಂದಾಗ ದಾತನ ಕೆಲಸವು ಏನಾಗಿರುತ್ತದೆ? ಕೊಡುವುದು. ಅಂದಾಗ ಎಲ್ಲದಕ್ಕಿಂತ ಒಳ್ಳೆಯ ವಸ್ತು ಆಶೀರ್ವಾದಗಳನ್ನು ಕೊಡುವುದಾಗಿದೆ. ಎಂತಹ ವ್ಯಕ್ತಿಯೇ ಇರಲಿ, ಆದರೆ ತಮ್ಮ ಸಹೋದರ ಸಹೋದರಿಯರೇ ಅಲ್ಲವೇ? ಪರಮಾತ್ಮನ ಮಕ್ಕಳು, ಸಹೋದರ ಸಹೋದರಿಯರಾಗಿದ್ದೀರಲ್ಲವೇ? ಅಂದಾಗ ಪರಮಾತ್ಮನ ಮಗುವಾಗಿದ್ದಾರೆ, ನನ್ನ ಈಶ್ವರ್ಯ ಸಹೋದರನಾಗಿದ್ದಾರೆ, ಈಶ್ವರ್ಯ ಸಹೋದರಿಯಾಗಿದ್ದಾರೆ. ಅವರಿಗೇನು ಕೊಡುತ್ತೀರಿ? ಶಾಪ ಕೊಡುತ್ತೀರಾ? ತಂದೆಯು ಎಂದಾದರೂ ಶಾಪ ಕೊಡುತ್ತಾರೆಯೇ? ಕೊಡುವರೇ? ಹೌದು ಅಥವಾ ಇಲ್ಲ ಎನ್ನಿರಿ. ಬಹಳ ಖುಷಿಯಾಗುತ್ತೀರಿ. ಏಕೆ? ಒಂದು ವೇಳೆ ಶಾಪ ಕೊಡೋರಿಗೂ ಸಹ ತಾವು ಆಶೀರ್ವಾದ ಕೊಡುತ್ತೀರಿ. ಅವರು ಕೊಡಲಿ ಕೊಡದಿರಲಿ, ಆದರೆ ತಾವು ಆಶೀರ್ವಾದವನ್ನು ತೆಗೆದುಕೊಳ್ಳುತ್ತೀರಿ. ಅಂದ ಮೇಲೆ ದುಃಖ ಬೇಕಾಗುವುದು. ಬಾಬ್ದಾದ ತಾವು ಬಂದಿರುವ ಮಕ್ಕಳಿಗೆ
ಒಂದು ವರದಾನವನ್ನು ಕೊಡುತ್ತಾರೆ. ಆ ವರದಾನವನ್ನು ನೆನಪಿಟ್ಟುಕೊಂಡರೆ ಸಾಕು, ಸದಾ ಖುಷಿಯಲ್ಲಿರುತ್ತೀರಿ. ವರದಾನವನ್ನು ತಿಳಿಸುವುದೇ ಕೇಳಿರಿ, ವರದಾನವಾಗಿದೆ. ಒಂದು ವೇಳೆ ತಮಗೆ ಯಾರಾದರೂ ದುಃಖ ಕೊಟ್ಟರೂ ಸಹ ತಾವು ದುಃಖವನ್ನು ತೆಗೆದುಕೊಳ್ಳಬೇಡಿ. ಅವರು ಕೊಡಲಿ, ಆದರೆ ತಾವು ತೆಗೆದುಕೊಳ್ಳಬಾರದು. ಏಕೆಂದರೆ ಕೊಡುವವರಂತೂ ಕೊಟ್ಟುಬಿಟ್ರು, ಆದರೆ ತೆಗೆದುಕೊಳ್ಳುವವರು ತಾವಲ್ಲವೇ? ಕೊಡುವವರು ತೆಗೆದುಕೊಳ್ಳುವವರಲ್ಲ. ಒಂದು ವೇಳೆ ಅವರು ಕೆಟ್ಟ ವಸ್ತುವನ್ನು ಕೊಡುತ್ತಾರೆ, ದುಃಖ ಕೊಡುತ್ತಾರೆ, ಅಶಾಂತಿ ಕೊಡುತ್ತಾರೆಂದರೆ ಅದು ಕೆಟ್ಟ ವಸ್ತುವಾಯಿತಲ್ಲವೇ? ದುಃಖವು ತಮಗೆ ಇಷ್ಟವಾಗುತ್ತದೆಯೇ? ಇಷ್ಟವಾಗುವುದಿಲ್ಲ ಅಲ್ಲವೇ? ಅಂದಾಗ ಅದು ಕೆಟ್ಟ ವಸ್ತುವಾಯಿತಲ್ಲವೇ? ಕೆಟ್ಟ ವಸ್ತುವನ್ನು ತೆಗೆದುಕೊಳ್ಳುತ್ತಾರೆಯೇ? ಯಾರಾದರೂ ತಮಗೆ ಕೆಟ್ಟ ವಸ್ತುವನ್ನು ಕೊಟ್ಟರೆ ತಾವು ತೆಗೆದುಕೊಂಡು ಬಿಡುವಿರಾ? ತೆಗೆದುಕೊಳ್ಳುವುದಿಲ್ಲವೇ? ಏಕೆ ತೆಗೆದುಕೊಳ್ಳುತ್ತೀರಾ? ತೆಗೆದುಕೊಳ್ಳುತ್ತೀರಲ್ಲವೇ? ಒಂದು ವೇಳೆ ದುಃಖವನ್ನು ತೆಗೆದುಕೊಳ್ಳುತ್ತೀರೆಂದರೆ ಯಾರು ದುಃಖಿಯಾಗುತ್ತಾರೆ? ತಾವಾಗುತ್ತೀರೋ ಅಥವಾ ಅವರಾಗುತ್ತಾರೋ? ತೆಗೆದುಕೊಳ್ಳುವವರು ಹೆಚ್ಚು ದುಃಖಿಯಾಗುತ್ತಾರೆ. ಒಂದು ವೇಳೆ ಈಗಿನಿಂದ ತೆಗೆದುಕೊಳ್ಳುವುದಿಲ್ಲವೇ? ಅರ್ಧ ದುಃಖವಂತೂ ದೂರವಾಯಿತು. ತೆಗೆದುಕೊಳ್ಳುವುದಿಲ್ಲ ಅಲ್ಲವೇ? ಮತ್ತು ತಾವು ದುಃಖದ ಬದಲು ಅವರಿಗೆ ಸುಖ ಕೊಡುತ್ತೀರೆಂದರೆ ಆಶೀರ್ವಾದವು ಸಿಕ್ಕಿತಲ್ಲವೇ? ಆಗ ಸುಖಿಯಾಗಿರುತ್ತೀರಿ ಮತ್ತು ಆಶೀರ್ವಾದದ ಖಜಾನೆಯು ಸಂಪನ್ನವಾಗುತ್ತಾ ಹೋಗುವುದು. ಪ್ರತಿ ಆತ್ಮನಿಂದ ಅವರು ಎಂಥವರೇ ಆಗಿರಲಿ, ತಾವು ಆಶೀರ್ವಾದಗಳನ್ನು ತೆಗೆದುಕೊಳ್ಳಿ. ಶುಭ ಭಾವನೆ, ಶುಭ ಕಾಮನೆ ನೀಡಿ. ಕೆಲವೊಮ್ಮೆ ಏನಾಗುತ್ತದೆ? ಯಾರಾದರೂ ಅಂತಹ ಕೆಲಸ ಮಾಡುತ್ತಾರೆಂದರೆ ಅವರಿಗೆ ಶಿಕ್ಷಣ ಕೊಡುವ ಪ್ರಯತ್ನ ಪಡಿ. ಅವರನ್ನು ಸರಿಪಡಿಸೋಣ ಎಂದು ಶಿಕ್ಷಣ ಕೊಡುತ್ತೀರಿ. ಶಿಕ್ಷಣ ಕೊಡಿ, ಆದರೆ ಶಿಕ್ಷಣ ಕೊಡುವ ಸರ್ವೋತ್ತಮ ವಿಧಿ ಎಂದರೆ ಕ್ಷಮೆಯ ರೂಪವಾಗಿ ಶಿಕ್ಷಣ ಕೊಡಿ. ಕೇವಲ ಶಿಕ್ಷಣ ಕೊಡಬೇಡಿ, ದಯೆ, ಕ್ಷಮೆಯನ್ನು ಮಾಡಿ ಮತ್ತು ಶಿಕ್ಷಣವನ್ನು ಕೊಡಿ. ಎರಡೂ ಶಬ್ದಗಳನ್ನು ನೆನಪಿಟ್ಟುಕೊಳ್ಳಿ, ಶಿಕ್ಷಣ ಮತ್ತು ಕ್ಷಮೆ. ದಯೆ. ಒಂದು ವೇಳೆ ದಯಾ ಹೃದಯಿಯಾಗಿ ಅವರಿಗೆ ಶಿಕ್ಷಣ ಕೊಡುತ್ತೀರೆಂದರೆ ತಮ್ಮ ಶಿಕ್ಷಣವನ್ನು ಕೆಲಸ ಮಾಡುವುದು. ಒಂದು ವೇಳೆ ದಯಾ ಹೃದಯಿಯಾಗಿ ಕೊಡುವುದಿಲ್ಲವೆಂದರೆ ನಿಮ್ಮ ಶಿಕ್ಷಣವನ್ನು ಒಂದು ಕಿವಿಯಿಂದ ಕೇಳುತ್ತಾರೆ, ಇನ್ನೊಂದು ಕಿವಿಯಿಂದ ಹೊರಟು ಹೋಗುತ್ತದೆ. ಶಿಕ್ಷಣವು ಧಾರಣೆಯಾಗುವುದಿಲ್ಲ, ಹೌದಲ್ಲವೇ? ಅನುಭವವಿದೆಯೇ? ತಾವು ಸಹ ಯಾರಿಗೂ ಶಿಕ್ಷಕರಾಗುವುದಿಲ್ಲ ತಾನೇ? ಶಿಕ್ಷಕರಾಗಲು ಬಹಳ ಬೇಗನೆ ಬರುತ್ತದೆ, ಆದರೆ ಕ್ಷಮೆ ಮಾಡುವುದು ಎರಡು ಜೊತೆ ಇರಬೇಕು. ಈಗಿನಿಂದ ದಯೆ ತೋರಿಸುವ ವಿಧಿಯಾಗಿದೆ. ಶುಭ ಭಾವನೆ, ಶುಭ ಕಾಮನೆ. ಶುಭ ಭಾವನೆ ಹೇಗೆ ಹೇಳುತ್ತೀರಲ್ಲವೇ? ಸತ್ಯ ಪ್ರೀತಿಯು ಕಲ್ಲನ್ನು ಕರಗಿಸಿಬಿಡುತ್ತದೆ. ಹಾಗೆಯೇ ಕ್ಷಮಾ ಸ್ವರೂಪರಾಗಿ ಶಿಕ್ಷಣ ಕೊಡುವುದರಿಂದ ತಮ್ಮ ಕಾರ್ಯವು ಯಾವುದನ್ನು ಇವರು ಈ ರೀತಿ ಮಾಡದಿರಲಿ, ಇದು ಆಗದಿರಲಿ ಎಂದು ಬಯಸುತ್ತೀರೋ ಅದು ಪ್ರತ್ಯಕ್ಷವಾಗಿ ಕಾಣುವುದು. ತಾವು ದಯಾ ಹೃದಯಗಳಾಗಿ ಶಿಕ್ಷಣ ಕೊಡುವ ಪ್ರಭಾವದಿಂದ ಅವರ ಕಠೋರ ಹೃದಯವೂ ಸಹ ಪರಿವರ್ತನೆಯಾಗಿ ಬಿಡುವುದು. ಅಂದಾಗ ಯಾವ ವರದಾನ ಸಿಕ್ಕಿತು? ದುಃಖವನ್ನು ಕೊಡಬೇಡಿ, ದುಃಖವನ್ನು ತೆಗೆದುಕೊಳ್ಳಬೇಡಿ, ಸರಿಯಲ್ಲವೇ? ಇದು ಇಷ್ಟವಾಯಿತೇ? ಈಗ ದುಃಖವನ್ನು ತೆಗೆದುಕೊಳ್ಳಬೇಡಿ, ತಪ್ಪುಗಳನ್ನು ಮಾಡಬೇಡಿ. ಯಾವಾಗ ತಂದೆಯೇ ದುಃಖವನ್ನು ಕೊಡುವುದಿಲ್ಲ ಅಂದಾಗ ಫಾಲೋ ಫಾದರ್ ಮಾಡಬೇಕಲ್ಲವೇ? ಮಾಡುತ್ತಿದ್ದೀರಿ. ಕೆಲವೊಮ್ಮೆ ಅನ್ಯರನ್ನು ಬೈದು ಬಿಡುತ್ತೀರಿ. ಈಗಿನಿಂದ ಯಾರನ್ನು ಬೈಯಬಾರದು. ದಯೆ ತೋರಿಸಿ, ದಯೆಯ ಜೊತೆಗೆ ಶಿಕ್ಷಣ ಕೊಡಿ. ಪದೇ ಯಾರನ್ನಾದರೂ ಬೈಯುವುದರಿಂದ ಆ ಆತ್ಮವು ಇನ್ನೂ ಶತ್ರುವಾಗಿ ಬಿಡುತ್ತದೆ ಮತ್ತು ತಿರಸ್ಕಾರವು ಬಂದು ಬಿಡುತ್ತದೆ. ತಾವು ಪರಮಾತ್ಮನ ಮಕ್ಕಳಲ್ಲವೇ? ಅಂದ ಮೇಲೆ ಹೇಗೆ ತಂದೆಯು ಪತಿತರನ್ನು ಪಾವನ ಮಾಡುವವರಾಗಿದ್ದಾರೆ ಅಂದಾಗ ತಾವು ದುಃಖಿಗಳಿಗೆ ಸುಖ ಕೊಡಲು ಸಾಧ್ಯವಿಲ್ಲವೇ? ಈಗ ಹೋಗಿ ಪ್ರಯೋಗ ಮಾಡುತ್ತೀರಾ? ಮನೆಯ ಮೊದಲ ಪಾಠಶಾಲೆ. ಒಂದು ವೇಳೆ ಪರಿವಾರದಲ್ಲಿ ಯಾರಾದರೂ ದುಃಖ ಕೊಟ್ಟರೂ ಸಹ ದುಃಖವನ್ನು ತೆಗೆದುಕೊಳ್ಳಬೇಡಿ, ಆಶೀರ್ವಾದಗಳನ್ನು ಕೊಡಿ. ದಯಾ ಹೃದಯಗಳಾಗಿ ಮೊದಲು ಮನೆಯವರಿಗೆ ಮಾಡಿ. ತಮ್ಮ ಮನೆಯ ಪ್ರಭಾವವು ನಿಮ್ಮ ಸುತ್ತಮುತ್ತ ಬೀರುವುದು ಮತ್ತು ನಿಮ್ಮ ಸುತ್ತಮುತ್ತಲಿನ ಪ್ರಭಾವವು ದೇಶದಲ್ಲಿ ಬೀರುವುದು. ದೇಶದ ಪ್ರಭಾವ ವಿಶ್ವದಲ್ಲಿ ಬೀರುವುದು ಸಹಜವಲ್ಲವೇ? ತಮ್ಮ ಪರಿವಾರದಲ್ಲಿಯೇ ಆರಂಭಿಸಿ. ಏಕೆಂದರೆ ನೋಡಿ, ಒಂದು ವೇಳೆ ಒಬ್ಬರು ಕ್ರೋಧ ಮಾಡಿದರೂ ಸಹ ಮನೆಯ ವಾತಾವರಣವು ಏನಾಗಿಬಿಡುತ್ತದೆ? ಮನೆಯ ಎನಿಸುತ್ತದೆಯೋ ಅಥವಾ ಯುದ್ಧದ ಮೈದಾನವೆನಿಸುತ್ತದೆಯೋ?
ಆ ಸಮಯದಲ್ಲಿ ಚೆನ್ನಾಗಿರುತ್ತದೆಯೇ? ಇಷ್ಟವಾಗುವುದಿಲ್ಲ ಅಲ್ಲವೇ? ಇದು ತಮ್ಮೆಲ್ಲರಿಗಾಗಿಯೂ ಆಗಿದೆ. ಅಂದರೆ ಮಧುಬನ ನಿವಾಸಿಗಳೊಂದಿಗೆ, ತಮ್ಮ ತಮ್ಮ ಜೊತೆಗಾರರೊಂದಿಗೆ, ತಮ್ಮ ತಮ್ಮ ಕಾರ್ಯಕರ್ತರೊಂದಿಗೆ ದುಃಖವನ್ನು ಕೊಡಬೇಡಿ ಮತ್ತು ದುಃಖವನ್ನು ತೆಗೆದುಕೊಳ್ಳಬೇಡಿ. ಆಶೀರ್ವಾದವನ್ನು ಕೊಡಿ, ಆಶೀರ್ವಾದವನ್ನು ತೆಗೆದುಕೊಳ್ಳಿ. ಒಂದು ವೇಳೆ ಅಂತಹ ಸಮಯದಲ್ಲಿ ತಾವು ಅಧಿಕಾರದಿಂದ ಹೃದಯಪೂರ್ವಕವಾಗಿ ನನ್ನ ಬಾಬಾ ಎಂದು ಹೇಳುತ್ತೀರೆಂದರೆ ಗಾದೆ ಮಾತಿದೆಯಲ್ಲವೇ, ಭಗವಂತನು ಸದಾ ಪ್ರತ್ಯಕ್ಷವಾಗಿ ಬಿಡುತ್ತಾರೆ. ಒಂದು ವೇಳೆ ತಾವು ಇಂತಹ ಸಮಯದಲ್ಲಿ ಹೃದಯಪೂರ್ವಕವಾಗಿ ಅಧಿಕಾರದ ರೂಪದಲ್ಲಿ ನನ್ನ ಬಾಬಾ ಎಂದು ಹೇಳಿದರೆ ತಂದೆಯು ಪ್ರತ್ಯಕ್ಷವಾಗಿ ಬಿಡುವರು. ಏಕೆಂದರೆ ತಂದೆಯು ಇರುವುದಾದರೂ ಏತಕ್ಕಾಗಿ? ಮಕ್ಕಳಿಗಾಗಿಯೇ ಅಲ್ಲವೇ? ಅಧಿಕಾರಿ ಮಕ್ಕಳಿಗೂ ತಂದೆಯು ಸಹಯೋಗವನ್ನು ಕೊಡದೆ ಇರಲು ಸಾಧ್ಯವಿಲ್ಲ. ಅಸಂಭವವಾಗಿದೆ ಅಂದಾಗ ಇಲ್ಲಿಂದಲೇ ಪರಿವರ್ತನೆಯಾಗಿ ಹೋಗಿರಿ. ಹೇಗೆ ಬಂದಿರೋ ಹಾಗೆ ಹೋಗಬೇಡಿ, ಪರಿವರ್ತನೆ ಮಾಡಿಕೊಂಡೇ ಹೋಗಿರಿ. ಏಕೆಂದರೆ ನೋಡಿ, ಇಷ್ಟು ಖರ್ಚು ಮಾಡಿಕೊಂಡು ಬರುತ್ತೀರಿ, ಖರ್ಚಾಗುತ್ತದೆಯಲ್ಲವೇ? ಸಮಯವನ್ನು ಕೊಟ್ಟಿದ್ದೀರಿ, ಖರ್ಚು ಮಾಡಿದ್ದೀರಿ, ಅದಕ್ಕೆ ಬೆಲೆ ಇರಬೇಕಲ್ಲವೇ? ಅಂದಾಗ ಬೆಲೆ ಯಾವುದೆಂದರೆ ಸ್ವಪರಿವರ್ತನೆಯಿಂದ ಮೊದಲು ಮನೆಯ ಪರಿವರ್ತನೆ, ದೇಶದ ಪರಿವರ್ತನೆ ಮತ್ತು ವಿಶ್ವದ ಪರಿವರ್ತನೆ. ತಮ್ಮ ಮನೆಯು ಆಶ್ರಮವಾಗಿ ಬಿಡಲಿ. ಮನೆಯಲ್ಲ, ಆಶ್ರಮ. ಶಾಸ್ತ್ರಗಳಲ್ಲಿಯೂ ಸಹ ಹೇಳುತ್ತಾರೆ ಗೃಹಸ್ಥಾಶ್ರಮ ಎಂದು. ಆದರೆ ಇಂದು ಆಶ್ರಮವಲ್ಲ, ಆಶ್ರಮವೇ ಬೇರೆಯಾಗಿದೆ, ಮನೆಯೇ ಬೇರೆಯಾಗಿದೆ. ಅಂದಾಗ ಈಗ ಮನೆಯನ್ನು ಆಶ್ರಮ ಮಾಡಿಕೊಳ್ಳಿ. ಆಶೀರ್ವಾದಗಳನ್ನು ಕೊಡುವುದು ಮತ್ತು ತೆಗೆದುಕೊಳ್ಳುವುದು ಇದು ಆಶ್ರಮದ ಕಾರ್ಯವಾಗಿದೆ. ತಮ್ಮ ಮನೆಯೇ ಮಂದಿರವಾಗಿ ಬಿಡುವುದು. ಮಂದಿರದಲ್ಲಿ ಮೂರ್ತಿಯು ಏನು ಮಾಡುವುದು? ಆಶೀರ್ವಾದಗಳನ್ನು ಕೊಡುತ್ತದೆ ಅಲ್ಲವೇ? ಮೂರ್ತಿಯ ಮುಂದೆ ಹೋಗಿ ಏನು ಹೇಳುತ್ತಾರೆ? ಆಶೀರ್ವಾದ ಕೊಡಿ ಎಂದು. ದಯೆ ತೋರಿಸಿ, ದಯೆ ತೋರಿಸಿ ಎಂದು ಕೂಗುತ್ತಾರೆ. ಅಂದ ಮೇಲೆ ತಾವು ಸಹ ಏನು ಮಾಡಬೇಕಾಗಿದೆ? ಆಶೀರ್ವಾದ ಕೊಡಬೇಕು. ಈಶ್ವರ್ಯ ಪ್ರೀತಿಯನ್ನು ಕೊಡಿ, ಆತ್ಮಿಕ ಪ್ರೀತಿಯನ್ನು ಕೊಡಿ. ಶರೀರದ ಪ್ರೀತಿಯಲ್ಲ, ಆತ್ಮಿಕ ಪ್ರೀತಿ. ಇಂದು ಪ್ರೀತಿ ಇದ್ದರೂ ಸಹ ಅದು ಸ್ವಾರ್ಥದ ಪ್ರೀತಿಯಾಗಿದೆ, ಸತ್ಯ ಹೃದಯದ ಪ್ರೀತಿಯಲ್ಲ. ಸ್ವಾರ್ಥವಿದ್ದಾಗ ಪ್ರೀತಿ ಕೊಡುತ್ತಾರೆ, ಬೇಕಿಲ್ಲದಿದ್ದಾಗ ನೋಡುವುದೂ ಇಲ್ಲ. ಅಂದ ಮೇಲೆ ತಾವೇನು ಮಾಡುತ್ತೀರಿ? ಆತ್ಮಿಕ ಪ್ರೀತಿಯನ್ನು ಕೊಡಿ, ಆಶೀರ್ವಾದ ಕೊಡಿ, ದುಃಖವನ್ನು ಕೊಡಬೇಡಿ ಮತ್ತು ತೆಗೆದುಕೊಳ್ಳಲು ಬೇಡಿ. ನೋಡಿ, ತಮಗೆ ಅವಕಾಶ ಸಿಕ್ಕಿದಾಗ ಬಾಬ್ದಾದವರಿಗೂ ಖುಷಿಯಿದೆ. ಇಷ್ಟು ಮಂದಿ ಯಾರೆಲ್ಲರೂ ಬಂದಿದ್ದೀರೋ ತಮ್ಮೆಲ್ಲರ ಮನೆಯು ಆಶ್ರಮವಾಗುತ್ತದೆ ಅಲ್ಲವೇ? ಮಾಡುತ್ತೀರಲ್ಲವೇ ಪಕ್ಕಾ? ಅಥವಾ ಸ್ವಲ್ಪ ಸ್ವಲ್ಪ ಕಚ್ಚಾ ಇದೆ? ಯಾರು ತಿಳಿಯುತ್ತೀರಿ? ಏನೇ ಆಗಲಿ ಸ್ವಲ್ಪ ಸಹನೆ ಮಾಡಬೇಕಾಗುವುದು. ಅಳವಡಿಸಿಕೊಳ್ಳುವ ಶಕ್ತಿಯನ್ನು ಕಾರ್ಯದಲ್ಲಿ ತೊಡಗಿಸಬೇಕಾಗುವುದು. ಆದರೆ ಸಹನಾ ಶಕ್ತಿಯು ಫಲವು ಬಹಳ ಮಧುರವಾಗಿರುತ್ತದೆ. ಸಹನೆ ಮಾಡಬೇಕಾಗುತ್ತದೆ, ಆದರೆ ಫಲವು ಬಹಳ ಮಧುರವಾಗಿರುತ್ತದೆ. ಅಂದಾಗ ನಾವು ಮನೆಯನ್ನು ಸ್ವರ್ಗವನ್ನಾಗಿ ಮಾಡುತ್ತೇವೆ, ಮಂದಿರವನ್ನಾಗಿ ಮಾಡುತ್ತೇವೆ, ಆಶ್ರಮವನ್ನಾಗಿ ಮಾಡುತ್ತೇವೆಂದು ಯಾರು ಪಕ್ಕಾ ಪ್ರತಿಜ್ಞೆ ಮಾಡುತ್ತೀರೋ ಅವರು ಕೈ ಎತ್ತಿ. ತೋರ್ಪಡಿಕೆಗೆ ಎತ್ತಬೇಡಿ, ಏಕೆಂದರೆ ಬಾಬ್ದಾದ ಲೆಕ್ಕವನ್ನು ತೆಗೆದುಕೊಳ್ಳುತ್ತಾರಲ್ಲವೇ? ಅನ್ಯರನ್ನು ನೋಡಿ ಎತ್ತಬೇಡಿ. ಸತ್ಯವಾದ ಮನಸ್ಸಿನ ಕೈ ಅರ್ಥಾತ್ ಮನಸ್ಸಿನಿಂದ ಕೈಯನ್ನೆತ್ತಿರಿ. ಒಳ್ಳೆಯದು. ದಾದಿಯರೇ, ಇವರಿಗೆ ಇದಕ್ಕಾಗಿ ಯಾವ ಬಹುಮಾನ ಕೊಡುತ್ತೀರಿ ಹೇಳಿ? ಇಷ್ಟೊಂದು ಮನೆಗಳು ಮಂದಿರವಾಗಿ ಬಿಟ್ಟರೆ ಅವರಿಗೆ ತಾವು ಯಾವ ಬಹುಮಾನ ಕೊಡುವಿರಿ? ತಮ್ಮ ಮನೆಯನ್ನು ಕರೆದುಕೊಂಡು ಬರಬೇಕು. ಇದಂತೂ ಬಹುಮಾನವನ್ನು ಕೊಟ್ಟಿದ್ದ ಹಾಗಲ್ಲ, ಇದು ಕೇವಲ ಕರ್ತವ್ಯವನ್ನು ತಿಳಿಸಿದಿರಿ. ಬಾಬ್ದಾದ ಏನು ಹೇಳುತ್ತಾರೆಯೋ ಅದರಂತೆ ಮಾಡುತ್ತೀರಿ. ನೋಡಿ, ಬಹುಮಾನವಂತೂ ತಮಗೆ ಸಿಕ್ಕಿಬಿಡುವುದು ಏನೂ ದೊಡ್ಡ ಮಾತಲ್ಲ. ಆದರೆ ಹೇಳುವುದೇ, ತಾವು ಹೋದ ನಂತರ ತಮ್ಮ ಧಾರಣೆಯಿಂದ ಪರಿವರ್ತನೆ ಮಾಡಿಕೊಳ್ಳಿ ಮತ್ತು 15 ದಿನಗಳ ನಂತರ, ತಿಂಗಳಿನ ನಂತರ ತಮ್ಮ ಫಲಿತಾಂಶವನ್ನು ಬರೆಯಿರಿ. ಯಾರು 1 ಮಾಸದವರು ದುಃಖವನ್ನು ತೆಗೆದುಕೊಳ್ಳುವುದಿಲ್ಲವೋ ಅವರಿಗೆ ಬಹಳ ಒಳ್ಳೆಯ ಬಹುಮಾನವನ್ನು ಕೊಡುತ್ತೇವೆ. ಒಂದು ವೇಳೆ ತಾವು ಬಂದರೆ ಶುಭಾಶಯಗಳು. ಬರಲು ಆಗಲಿಲ್ಲವೆಂದರೂ ಸಹ ನಿಮ್ಮ ಸ್ಥಳೀಯ ಸೇವಾ ಕೇಂದ್ರಗಳಿಗೆ ಕಳಿಸುತ್ತೇವೆ. 4 ಕಡೆಯ ಪರಮಾತ್ಮನ ಪ್ರೀತಿಯ ಅಧಿಕಾರಿ ಮಕ್ಕಳಿಗೆ 4 ಕಡೆಯ ಸರ್ವ ಖಜಾನೆಗಳಿಂದ ಸಂಪನ್ನ, ನಿರ್ವಿಘ್ನ, ನಿರ್ವಿಕಲ್ಪ, ನಿರ್ವ್ಯರ್ಥ ಸಂಕಲ್ಪದಲ್ಲಿರುವಂತಹ ಶ್ರೇಷ್ಠಾತ್ಮಗಳಿಗೆ
ಜೊತೆಗೆ ಸರ್ವ ಪರಿವರ್ತನೆ ಮಾಡಿಕೊಳ್ಳುವಂತಹ ಮತ್ತು ಮಾಡಿಸುವಂತಹ ಒಲವು ಉತ್ಸಾಹದಲ್ಲಿ ಹಾರುವಂತಹ ಮಕ್ಕಳಿಗೆ ಜೊತೆಗೆ ಬಾಬ್ದಾದರವರಿಗೆ ಸತ್ಯ ಹೃದಯದ ಸಮಾಚಾರವನ್ನು ನೀಡಿದಂತಹ ಸತ್ಯ ಹೃದಯವಂತ ಮಕ್ಕಳಿಗೆ ವಿಶೇಷ ಹೃದಯ ರಾಮ ರೂಪದಲ್ಲಿ, ತಂದೆಯ ರೂಪದಲ್ಲಿ, ಶಿಕ್ಷಕನ ರೂಪದಲ್ಲಿ, ಸದ್ಗುರುವಿನ ರೂಪದಲ್ಲಿ ಪದಮಗುಣ, ನೆನಪು, ಪ್ರೀತಿ ಹಾಗೂ ನಮಸ್ತೆ. ವರದಾನ: ಅಲೆದಾಡುತ್ತಿರುವ ಆತ್ಮಗಳಿಗೆ ಯಥಾರ್ಥ ಗುರಿ ತೋರಿಸುವಂತಹ ಚೈತನ್ಯ ಲೈಟ್ ಮೈಟ್ ಹೌಸ್ ಭಾವ. ಯಾವುದೇ ಅಲೆದಾಡುತ್ತಿರುವ ಆತ್ಮಗಳಿಗೆ ಯಥಾರ್ಥ ಗುರಿ ತೋರಿಸುವುದಕ್ಕಾಗಿ ಚೈತನ್ಯ ಲೈಟ್ ಮೈಟ್ ಹೌಸ್ ಆಗಿ, ಅದಕ್ಕಾಗಿ 2 ಮಾತುಗಳ ಬಗ್ಗೆ ಗಮನ ಕೊಡಿ. ಪ್ರತಿ ಆತ್ಮದ ಇಚ್ಛೆಯನ್ನು ಕಂಡುಹಿಡಿಯಬೇಕು. ಹೇಗೆ ಯೋಗ್ಯ ಡಾಕ್ಟರ್ ಎಂದು ಯಾರಿಗೆ ಹೇಳಲಾಗುತ್ತದೆ ಎಂದರೆ, ಯಾರು ನಾಡಿಯನ್ನು ತಿಳಿದಿರುತ್ತಾರೆ. ಇಂತಹ ಕಂಡುಹಿಡಿಯುವ ಶಕ್ತಿಯನ್ನು ಸದಾ ಉಪಯೋಗಿಸಬೇಕಿದೆ. 2ನೇದು, ಸದಾ ತಮ್ಮ ಬಳಿ ಸರ್ವ ಖಜಾನೆಗಳ ಅನುಭವವನ್ನು ಖಾಯಂ ಆಗಿಟ್ಟುಕೊಳ್ಳಬೇಕಾಗಿದೆ. ಸದಾ ಇದೇ ಲಕ್ಷ್ಯವನ್ನಿಟ್ಟುಕೊಳ್ಳಿ. ಹೇಳುವುದೊಂದೇ ಅಲ್ಲ, ಆದರೆ ಸರ್ವ ಸಂಬಂಧಗಳ, ಸರ್ವ ಶಕ್ತಿಗಳ ಅನುಭವ ಮಾಡಬೇಕು. ಸ್ಲೋಗನ್: ಬೇರೆಯವರನ್ನು ಸರಿ ಮಾಡುವ ಬದಲು ಒಬ್ಬ ತಂದೆಯ ಜೊತೆ ಸರಿಯಾದ ಸಂಬಂಧ ಜೋಡಿಸಿಕೊಳ್ಳಿ. ಅವ್ಯಕ್ತ ಸೂಚನೆ: ಆತ್ಮಿಕ ಘನತೆ ಮತ್ತು ಪವಿತ್ರತೆ ವ್ಯಕ್ತಿತ್ವವನ್ನು ಧಾರಣೆ ಮಾಡಿ. ತಮ್ಮ ನಿಜಿ ಸ್ವರೂಪ ಅಥವಾ ವರದಾನಿ ಸ್ವರೂಪ ಸದಾ ಸ್ಮೃತಿ ಇದ್ದರೆ ಪವಿತ್ರತೆ ಮತ್ತು ವಿಸ್ಮೃತಿಯ ಹೆಸರು ಲಕ್ಷಣ ಸಮಾಪ್ತಿಯಾಗಿ ಬಿಡುತ್ತದೆ. ವಿಸ್ಮೃತಿ ಅಥವಾ ಅಪವಿತ್ರತೆ ಏನು ಎನ್ನುವುದರ ಈಗ ಅವಿದ್ಯೆ ಆಗಬೇಕು. ಏಕೆಂದರೆ ಈ ಸಂಸ್ಕಾರ ಮತ್ತು ಸ್ವರೂಪ ನಿಮ್ಮದಲ್ಲ, ಆದರೆ ನಿಮ್ಮ ಪೂರ್ವ ಜನ್ಮದಾಗಿತ್ತು. ಈಗ ನೀವು ಬ್ರಾಹ್ಮಣರಾಗಿದ್ದೀರಿ. ಇದಂತೂ ಶೂದ್ರರ ಸಂಸ್ಕಾರ ಅಥವಾ ಸ್ವರೂಪವಾಗಿದೆ. ಹೀಗೆ ನಿಮ್ಮಿಂದ ಭಿನ್ನ ಅರ್ಥಾತ್ ಬೇರೆಯವರ ಸಂಸ್ಕಾರ ಅನುಭವವಾಗುವುದು. ಇದಕ್ಕೆ ಹೇಳಲಾಗುತ್ತದೆ ಭಿನ್ನರು ಮತ್ತು ಪ್ರಿಯರು. ಓಂ ಶಾಂತಿ.